ಸ್ನೇಹಿತರೆ ನಮಸ್ಕಾರ. ಎಲ್ಲ ದಾನಕ್ಕಿಂತ ಅನ್ನದಾನವೇ ಉತ್ತಮ ಎಂದು ಹೇಳುತ್ತಾರೆ. ಕಾರಣ ಹಸಿವಿಗೆ ಕುಲ ಮತ ಭೇದಗಳಿಲ್ಲ. ಹಣವಂತನಿಗೂ ಬಡವನಿಗೂ ಎಲ್ಲರಿಗೂ ಸಮಾನವಾಗಿ ಬಾಧಿಸುವುದು ಹಸಿವು. ನಮ್ಮ ಹಸಿವನ್ನು ನೀಗಿಸುವ ಜಗನ್ಮಾತೆಯನ್ನು ನಾವು ಅನ್ನಪೂರ್ಣೇಶ್ವರಿ ಎಂದು ಕರೆಯುತ್ತೇವೆ. ಅದೇ ಅನ್ನಪೂರ್ಣೇಶ್ವರಿ ಮಾನವ ಮಾತ್ರ ರೂಪದಲ್ಲಿ ಹುಟ್ಟಿದರೆ ಅವರನ್ನೇ ನಾವು ಡೊಕ್ಕ ಸೀತಮ್ಮ ಎಂದು ಕರೆಯಬಹುದು. ಅಮ್ಮ ಹಸಿವು ಎಂದು ಯಾರೇ ಬಂದರೂ ಎಷ್ಟೊತ್ತಿಗೆ ಬಂದು ಕೇಳಿದರೂ ಇಲ್ಲ ಅನ್ನೋ ಮಾತೆ ಅನ್ನದೆ ತಾವೇ ಸ್ವಯಂ ಅಡುಗೆ ಮಾಡಿ ಬಡಿಸುತ್ತಿದ್ದ ಮಹಾತಾಯಿ ಈಕೆ. ಅನ್ನದಾನಕ್ಕೋಸ್ಕರನೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರು. ಬಹುಶಃ ಡೊಕ್ಕ ಸೀತಮ್ಮನವರ ಬಗ್ಗೆ ತಿಳಿಯದವರು ಆಂಧ್ರ ಪ್ರದೇಶದಲ್ಲಿ ಯಾರೂ ಇಲ್ಲ ಅನ್ನೋದೇ ನನ್ನ ಭಾವನೆ. ಅನ್ನ ಬಡಿಸುವಾಗ ಅವರು ನೋಡಿಸುವ ತಾಯಿ ಪ್ರೀತಿ ಯಾರೂ ಮರೆಯಲು ಸಾಧ್ಯವಿಲ್ಲ. ನಿರ್ಗತಿಕರಿಗೆ ಹೊಟ್ಟೆ ತುಂಬಿಸುವುದೇ ಅಲ್ಲ, ನಿರ್ಗತಿಕರಿಗೆ ವಸ್ತ್ರದಾನವೂ ಮಾಡುತ್ತಿದ್ದ ಔದಾರ್ಯ ಮೂರ್ತಿ ಡೊಕ್ಕ ಸೀತಮ್ಮನವರು. ಭಾರತೀಯರ ಕೀರ್ತಿಯನ್ನು ಇಂಗ್ಲೆಂಡ್ವರೆಗೂ ವ್ಯಾಪಿಸುವ ಹಾಗೆ ಮಾಡಿದ ಸಾಮಾನ್ಯ ಗೃಹಿಣಿ ಈಕೆ. ಈಗಿನ ಯುವ ಪೀಳಿಗೆಗೆ ಡೊಕ್ಕ ಸೀತಮ್ಮನವರ ಬಗ್ಗೆ ಹಾಗೂ ಅವರ ಜೀವನದ ಬಗ್ಗೆ ತಿಳಿಯುವ ಅವಶ್ಯಕತೆ ಖಂಡಿತ ಇದೆ. ಆದ್ರಿಂದ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡೋ ಪ್ರಯತ್ನ ಮಾಡಿ. ನಾನು ನಿಮ್ಮ ಪುನೀತ್ ಶರ್ಮನ್. ವೆಲ್ಕಮ್ ಟು ಫ್ರೈಡೆ ಟಾಕ್ಸ್. ಫ್ರೈಡೆ ಟಾಕ್ಸ್ ವಿತ್ ಪುನೀತ್ ಶರ್ಮನ್. ಸ್ನೇಹಿತರೆ, ಅದು ಬ್ರಿಟಿಷ್ ಭಾರತವನ್ನು ಪಾಲಿಸುತ್ತಿದ್ದ ದಿನಗಳು. 1845. ಆ ಕಾಲದಲ್ಲಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡಬೇಕಾದ್ರೆ ಎತ್ತಿನ ಗಾಡಿಯ ಮೇಲೆ ಅವಲಂಬಿಸುತ್ತಿದ್ದರು. ಇದರಿಂದ ಗಮ್ಯ ತಲುಪಬೇಕಾದರೆ ಬಹಳ ಸಮಯ ಹಿಡಿಯುತ್ತಿತ್ತು. ಮಾರ್ಗ ಮಧ್ಯದಲ್ಲಿ ಈಗಿನ ತರ ಯಾವುದೇ ಹೋಟೆಲ್ಗಳು ಇರುತ್ತಿರಲಿಲ್ಲ. ಹಸಿವಾದರೆ ಎಲ್ಲರಿಗೂ ಬಹಳ ತೊಂದರೆಯಾಗುತ್ತಿತ್ತು. ಎಲ್ಲೋ ಕೆಲವು ಅನ್ನದಾನ ಛತ್ರಗಳು ಇದ್ದರೂ ಅದು ಬಹಳ ಕಮ್ಮಿ ಜನಕ್ಕೆ ಉಪಯೋಗವಾಗುತ್ತಿತ್ತು. ಆಗಿನ ಸಾಮಾಜಿಕ ಪರಿಸ್ಥಿತಿಗಳು ಹಾಗೂ ಕೆಲವು ಅನ್ನದಾನ ಛತ್ರಗಳು ಅಲ್ಲಿ ಕೆಲಸ ಮಾಡುವ ಗುಮಾಸ್ತಾಗಳ ಮೇಲೆ ಆಧಾರಪಟ್ಟಿತ್ತು. ಅವರು ಇಂತಿಷ್ಟೇ ಜನಕ್ಕೆಂದು ಚೀಟಿಗಳನ್ನು ಕೊಡುತ್ತಿದ್ದರು ಮತ್ತು ದಿನದ ನಿರ್ದಿಷ್ಟವಾದ ಸಮಯದಲ್ಲೇ ಅನ್ನದಾನವಾಗುತ್ತಿತ್ತು. ಆ ಸಮಯ ದಾಟಿದ ಮೇಲೆ ಇನ್ಯಾರೇ ಬಂದರೂ ಊಟ ಸಿಗುತ್ತಿರಲಿಲ್ಲ. ಈ ಪರಿಸ್ಥಿತಿಯಿಂದ ದೊಡ್ಡವರು ಹೇಗೋ ತಡೆದುಕೊಂಡರೂ ಚಿಕ್ಕ ಮಕ್ಕಳಿಗೆ ಬಹಳ ತೊಂದರೆಯಾಗುತ್ತಿತ್ತು. ಅಂತಹ ಕಾಲದಲ್ಲಿ ಹಸಿವಿನಿಂದ ಒದ್ದಾಡುತ್ತಿದ್ದ ಅದೆಷ್ಟೋ ಜನರನ್ನ ಅನ್ನದಾನ ಮಾಡುವ ಮುಖಾಂತರ ಕಾಪಾಡಿದ ಮಾತೃಮೂರ್ತಿ ಡೊಕ್ಕ ಸೀತಮ್ಮನವರು. ಹಸಿವಿನಿಂದ ಬಂದವರು ಯಾರೇ ಆಗಲಿ ಅವರಲ್ಲಿ ಕುಲ ಮತ ಜಾತಿ ಭೇದಗಳನ್ನು ನೋಡದೆ ಹೊಟ್ಟೆ ತುಂಬ ಊಟ ಹಾಕುತ್ತಿದ್ದ ಮಹಾತಾಯಿ ಈಕೆ. ಆಂಧ್ರ ಪ್ರದೇಶದ ಮಂಡಪೇಟ ಅನ್ನೋ ಗ್ರಾಮದಲ್ಲಿ 1841 ಇಸವಿಯ ಅಕ್ಟೋಬರ್ ತಿಂಗಳಲ್ಲಿ ಭವಾನಿ ಶಂಕರಂ ಹಾಗೂ ನರಸಮ್ಮ ದಂಪತಿಗಳಿಗೆ ಹುಟ್ಟಿದ ಸಂತಾನವೇ ಡೊಕ್ಕ ಸೀತಮ್ಮನವರು. ಸೀತಮ್ಮನವರ ತಂದೆಯನ್ನು ಗ್ರಾಮಸ್ಥರೆಲ್ಲ ಬೂವಣ್ಣ ಅಂತ ಕರೀತಿದ್ರು. ಬೂವ ಅಂದ್ರೆ ತೆಲುಗಿನಲ್ಲಿ ಅನ್ನ ಎಂದು ಅರ್ಥ. ಹಸಿವಿನಿಂದ ಬಂದ ಅದೆಷ್ಟೋ ಜನಕ್ಕೆ ಅನ್ನ ಹಾಕುತ್ತಿದ್ದರು ಸೀತಮ್ಮನವರ ತಂದೆ. ಅಂತಹ ತಂದೆಗೆ ಹುಟ್ಟಿದ ಮಗಳು ಸೀತಮ್ಮನವರಿಗೂ ಇದೇ ಲಕ್ಷಣಗಳು ಬಂದಿತ್ತು. ಆಗಿನ ಕಾಲದಲ್ಲಿ ಹೆಂಗಸರಿಗೆ ವಿದ್ಯಾಭ್ಯಾಸ ಮಾಡಿಸುತ್ತಿರಲಿಲ್ಲ. ಹಾಗೆ ಸೀತಮ್ಮನವರು ಯಾವುದೇ ವಿದ್ಯಾಭ್ಯಾಸ ಮಾಡಿರಲಿಲ್ಲ. ಆದರೆ ಅವರ ತಂದೆ ತಾಯಿ ತುಂಬಾ ಒಳ್ಳೆ ಸಂಸ್ಕಾರವನ್ನು ಕೊಟ್ಟಿದ್ದರು. ದುರಾದೃಷ್ಟವಶಾತ್ ಸೀತಮ್ಮನವರ ಚಿಕ್ಕ ವಯಸ್ಸಿನಲ್ಲೇ ಅವರ ತಾಯಿಯನ್ನು ಕಳೆದುಕೊಳ್ತಾರೆ. ಇದರಿಂದ ಮನೆಯ ಜವಾಬ್ದಾರಿಯೆಲ್ಲ ಸೀತಮ್ಮನವರೇ ನೋಡಿಕೊಳ್ಳುವ ಪರಿಸ್ಥಿತಿ ಬಂತು. ಅದನ್ನು ಅವರು ಬಹಳ ಅದ್ಭುತವಾಗಿ ನಿರ್ವಹಿಸುತ್ತಿದ್ದರು. ಗೋದಾವರಿ ನದಿ ಪರಿವಾಹಕ ಪ್ರಾಂತ್ಯದ ಕೆಲವು ಗ್ರಾಮಗಳನ್ನು ಲಂಕ ಗ್ರಾಮ ಎಂದು ಕರೆಯುತ್ತಾರೆ. ಲಂಕ ಗ್ರಾಮಗಳೆಂದರೆ ನದಿಗಳ ಮಧ್ಯೆ ಇರುವ ಭೂಮಿಯಲ್ಲಿರುವ ಗ್ರಾಮಗಳು. ಈ ಗ್ರಾಮಗಳನ್ನು ತಲುಪುವ ಏಕೈಕ ಮಾರ್ಗ ಅದು ದೋಣಿಯೊಂದೇ. ಅಂಥ ಒಂದು ಗ್ರಾಮವೇ ಲಂಕ ಗನ್ನವರಂ ಅನ್ನೋ ಗ್ರಾಮ. ಆ ಗ್ರಾಮದಲ್ಲೇ ಡೊಕ್ಕ ಜೋಗನ್ನ ಪಂತುಲು ಅನ್ನೋ ಧನವಂತನೊಬ್ಬನಿದ್ದ. ಈತ ಮಹಾವೇದ ಪಂಡಿತ ಹಾಗೂ ರೈತನೂ ಆಗಿದ್ದ. ಸೀತಮ್ಮನವರ ತಂದೆ ಈತನಿಗೆ ಕೊಟ್ಟು ಸೀತಮ್ಮನವರನ್ನು ಮದುವೆ ಮಾಡುತ್ತಾರೆ. ಸೀತಮ್ಮನವರು ಮದುವೆಯಾದಾಗ ಅವರ ವಯಸ್ಸೆಷ್ಟು ಗೊತ್ತಾ? ಬರೀ 8 ವರ್ಷ. ಆಗಿನ ಕಾಲದಲ್ಲಿ ಬಾಲ್ಯದಲ್ಲೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಬಿಡುತ್ತಿದ್ದರು. ಸೀತಮ್ಮನವರು ಅವರ ಅತ್ತೆಯ ಮನೆಗೆ ಕಾಲಿಟ್ಟಾಕ್ಷಣ ಅವರ ಹೆಸರು ಡೊಕ್ಕ ಸೀತಮ್ಮ ಆಯಿತು. ಎಲ್ಲ ಅವರನ್ನು ಹಾಗೆ ಕರೆಯುತ್ತಿದ್ದರು. ಅತ್ತೆಯ ಮನೆಯಲ್ಲೂ ಗ್ರಾಮದಲ್ಲೂ ಬಹಳ ಒಳ್ಳೆ ಹೆಸರನ್ನೇ ಪಡೆದಿದ್ದರು ಸೀತಮ್ಮನವರು. ಗ್ರಾಮದಲ್ಲಿದ್ದ ಅದೆಷ್ಟೋ ಜನಕ್ಕೆ ತಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತಿದ್ದರು. ಹಸಿವಿನಿಂದ ಬಂದವರಿಗೆ ತಾವೇ ಅಡುಗೆ ಮಾಡಿ ಬಡಿಸುತ್ತಿದ್ದರು. ಇದಕ್ಕೆ ಅವರ ಗಂಡನ ಬೆಂಬಲವೂ ಇತ್ತು. ಸೀತಮ್ಮನವರ ಈ ಗುಣ ದಿನೇ ದಿನೇ ಬೆಳೆಯುತ್ತಾ ಬಂತು. ಕಾಲಕ್ರಮೇಣ ಅವರಿಗೆ 2 ಗಂಡು 2 ಹೆಣ್ಣು ಸಂತಾನವೂ ಆಯಿತು. ಮಕ್ಕಳು ಪರಿವಾರದೊಂದಿಗೆ ಬಹಳ ಉತ್ತಮವಾಗಿ ನಡೆಯುತ್ತಿತ್ತು ಜೀವನ. ಈ ಪುಣ್ಯ ದಂಪತಿಗಳ ಬಗ್ಗೆ, ಅವರ ಮನೆಯ ಬಗ್ಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಬಹಳ ಉನ್ನತವಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಕಾರಣ ಅವರು ಮಾಡುತ್ತಿದ್ದ ಅನ್ನದಾನ. ಹಸಿವಿನಿಂದ ಬಂದ ಅದೆಷ್ಟೋ ಜನಕ್ಕೆ ಇಲ್ಲ ಅನ್ನೋ ಮಾತೇ ಇಲ್ಲದೆ ಅವರ ಹೊಟ್ಟೆ ತುಂಬ ಉಣಬಡಿಸುತ್ತಿದ್ದರು ಸೀತಮ್ಮ.
ಈ ಕಾರ್ಯವನ್ನು ಒಂದು ಪವಿತ್ರ ಕಾರ್ಯವಾಗಿ ಭಾವಿಸಿದ್ದರು ಆ ದಂಪತಿಗಳು. ಸೀತಮ್ಮನವರ ಮನೆಯಲ್ಲಿ ಅನ್ನದಾನಕ್ಕೆ ನಿರ್ದಿಷ್ಟವಾದ ಸಮಯವಿರಲಿಲ್ಲ. ದಿನದ 24 ಗಂಟೆಗಳಲ್ಲಿ ಯಾವ ಸಮಯದಲ್ಲಿ ಯಾರೇ ಬಂದರೂ ಬಿಸಿಯಾಗಿ ಅಡುಗೆ ಮಾಡಿ ಬಡಿಸುತ್ತಿದ್ದರು ಸೀತಮ್ಮ. ಹೀಗೆ ರಾತ್ರಿ ಹಗಲು ಎನ್ನದೆ ಎಷ್ಟೋ ವರ್ಷಗಳು ಹೀಗೆ ಸೇವೆ ಮಾಡುತ್ತಾ ಬಂದ ಸೀತಮ್ಮನವರ ಆರೋಗ್ಯ ಕ್ರಮೇಣ ಹದಗೆಡುತ್ತದೆ. ಆದರೆ ಈ ವಿಷಯವನ್ನು ಅವರು ಗಂಡನಿಗೆ ಗೊತ್ತಾಗದೇ ಇರುವ ಹಾಗೆ ಮುಚ್ಚಿಡುತ್ತಾರೆ. ಸೀತಮ್ಮನವರ ಆರೋಗ್ಯ ಪರಿಸ್ಥಿತಿಯನ್ನು ಗಮನಿಸಿದ ಜೋಗನ್ನ ಅವರನ್ನು ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳ್ತಾರೆ. ಆದರೆ ಸೀತಮ್ಮನವರು ವಿಶ್ರಾಂತಿ ತೆಗೆದುಕೊಂಡರೆ ಅನ್ನದಾನಕ್ಕೆ ತೊಂದರೆಯಾಗುತ್ತದೆ ಎಂದು ಭಾವಿಸಿ ನಿರಂತರವಾಗಿ ಕೆಲಸ ಮಾಡುತ್ತಲೇ ಬಂದರು. ಕೆಲ ಸಮಯದ ನಂತರ ಜೋಗನ್ನ ಅಡುಗೆ ಮಾಡಲೆಂದೇ ಕೆಲಸದವರನ್ನು ನೇಮಿಸುತ್ತಾರೆ. ಆದರೂ ಸೀತಮ್ಮನವರೇ ತಮ್ಮ ಕೈಯಾರೆ ಬಂದವರಿಗೆ ಹೊಟ್ಟೆ ತುಂಬ ಬಡಿಸಿ ಗೌರವಿಸಿ ಕಳಿಸುತ್ತಿದ್ದರು. ಅನ್ನಕ್ಕಾಗಿ ಯಾರನ್ನಾದರೂ ಕಾಯಿಸುವುದು ಇಷ್ಟಪಡುತ್ತಿರಲಿಲ್ಲ ಸೀತಮ್ಮನವರು. ಅನ್ನದಾನದ ಯಜ್ಞ ನಿಲ್ಲಬಾರದೆಂಬ ಉದ್ದೇಶದಿಂದ ತಮ್ಮ ಇಡೀ ಜೀವನದಲ್ಲಿ ಅವರು ಇದ್ದ ಊರಿನಿಂದ ಬೇರೆಲ್ಲಿಗೂ ಹೋಗಿರುವುದಿಲ್ಲ. ಒಂದು ಬಾರಿ ಅಂತರ್ವೇದಿಯಲ್ಲಿರುವ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯಕ್ಕೆ ಹೋಗುವ ನಿರ್ಧಾರ ಮಾಡಿ ಮನೆ ಬಿಡುತ್ತಾರೆ. ದಾರಿಯಲ್ಲಿ ಗೋದಾವರಿ ನದಿ ತೀರದಲ್ಲಿ ಒಂದು ಪ್ರಯಾಣಿಕರ ಗುಂಪು ದೋಣಿಯಿಂದ ಇಳಿಯುತ್ತದೆ. ಅದರಲ್ಲಿ ಚಿಕ್ಕ ಮಕ್ಕಳು ಇರುತ್ತಾರೆ. ಅದರಲ್ಲಿ ಒಂದು ಮಗು ಹಸಿವು ಎಂದು ತಮ್ಮ ತಾಯಿಯನ್ನು ಕೇಳುತ್ತದೆ. ಆಗ ತಾಯಿ ಆ ಮಗುವಿಗೆ ಸ್ವಲ್ಪ ಕಾಯಬೇಕಾಗಿ ಹೇಳಿ ಹತ್ತಿರದಲ್ಲಿ ಸೀತಮ್ಮನವರ ಮನೆ ಇದೆ, ಅಲ್ಲಿಗೆ ಹೋಗಿ ಊಟ ಮಾಡೋಣ ಎಂದು ಹೇಳ್ತಾರೆ. ಈ ಮಾತುಗಳನ್ನು ಕೇಳಿದ ಡೊಕ್ಕ ಸೀತಮ್ಮನವರು ತಮ್ಮ ಪ್ರಯಾಣವನ್ನು ರದ್ದು ಮಾಡಿಕೊಂಡು ಪಲ್ಲಕ್ಕಿಯನ್ನು ಮನೆಗೆ ತಿರುಗಿಸುವಂತೆ ಹೇಳ್ತಾರೆ. ಈ ಒಂದು ಸಂಘಟನೆ ಸಾಕು ಸೀತಮ್ಮನವರು ಅನ್ನದಾನವನ್ನು ಎಷ್ಟು ಪವಿತ್ರ ಕಾರ್ಯವಾಗಿ ಭಾವಿಸುತ್ತಿದ್ದರು ಎಂದು. ಕಾಲಕ್ರಮೇಣ ಹೀಗೆ ಅನ್ನದಾನ ಮಾಡುತ್ತಾ ಮಾಡುತ್ತಾ ತಮಗಿದ್ದ ಆಸ್ತಿಯೆಲ್ಲ ಕರಗಿ ಹೋಯಿತು. ಕಡೆಗೆ ಸ್ವತಃ ತಮಗೆ ಊಟಕ್ಕೆ ಇಲ್ಲದ ಪರಿಸ್ಥಿತಿ ಬಂತು. ಅಂಥ ಸ್ಥಿತಿಯಲ್ಲಿ ಅವರ ಗಂಡ ಸೀತಮ್ಮನವರಿಗೆ ಹೇಳ್ತಾರೆ, ಇನ್ನೆಷ್ಟು ಅನ್ನದಾನ ಮಾಡ್ತೀಯಾ? ಇರುವುದೆಲ್ಲವನ್ನೂ ಕೊಟ್ಟಾಯ್ತು, ಇನ್ನೇನಿದೆ ಅನ್ನದಾನ ಮಾಡೋಕೆ? ಮನೆ ಬಾಗಿಲು ತೆಗೆಯುವುದಕ್ಕೂ ಬೇಜಾರಾಗುತ್ತಿದೆ ಎಂದು. ಆಗ ಸೀತಮ್ಮನವರು ಹೇಳ್ತಾರೆ, ನಾನು ಅನ್ನ ಹಾಕಿದ ಪ್ರತಿಯೊಬ್ಬರಲ್ಲೂ ವಿಷ್ಣುವನ್ನೇ ಕಂಡಿದ್ದೇನೆ. ಅವನಿಗೆ ನೈವೇದ್ಯ ಸಮರ್ಪಿಸುವ ಭಾವನೆಯಲ್ಲಿ ಇದೆಲ್ಲ ಮಾಡಿದ್ದೇನೆ. ಹೀಗಿರುವಾಗ ಅನ್ನದಾನವನ್ನು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು. ಇದಾದ ನಂತರ ಒಂದು ದಿನ ಸಾಯಂಕಾಲ ಸೀತಮ್ಮನವರ ಗಂಡ ಜೋಗನ್ನ ಹೊಲದಲ್ಲಿ ಉಳುಮೆ ಮಾಡುತ್ತಿರುವಾಗ ನೇಗಿಲಿಗೆ ಏನೋ ತಗಿಲಿದಂತಾಯ್ತು. ನೋಡಿದರೆ ಒಂದು ಬಿಂದಿಗೆ, ಮತ್ತದರ ತುಂಬ ಬಂಗಾರದ ನಾಣ್ಯಗಳು. ಸೀತಮ್ಮನವರು ಹೇಳಿದ ಹಾಗೆ ಆ ವಿಷ್ಣುಮೂರ್ತಿಯೇ ಈ ರೀತಿಯಲ್ಲಿ ಕರುಣಿಸಿದ ಎಂದಾಯ್ತು. ಇದಾದ ನಂತರ ಮತ್ತೆ ದಿನ 100 ಜನಕ್ಕೆ ಅನ್ನದಾನ ಮಾಡುತ್ತಾ ಬಂದರು. ಕಾಲ ಕಳೆದಂತೆ 1881 ಸೆಪ್ಟೆಂಬರ್ನಲ್ಲಿ ಸೀತಮ್ಮನವರ ಗಂಡ ಜೋಗನ್ನ ಕಾಲವಾಗ್ತಾರೆ. ಸಾಯುವುದಕ್ಕೂ ಮುನ್ನ ಹಿರಿಯ ಮಗ ಸುಬ್ಬರಾಯನನ್ನು ಕರೆದು ತಾಯಿ ಮಾಡುತ್ತಿರುವ ಅನ್ನದಾನ ಯಾವುದೇ ಕಾರಣಕ್ಕೂ ನಿಲ್ಲದಿರುವಂತೆ ಹೇಳಿ ಭಾಷೆ ಪಡೆಯುತ್ತಾರೆ. ಗಂಡನ ಮರಣ ನಂತರವೂ ಅಪಾರ ದುಃಖದಲ್ಲೂ ಪ್ರತಿನಿತ್ಯ ಅನ್ನದಾನ ಮಾಡುತ್ತಲೇ ಬಂದರು ಸೀತಮ್ಮ. ಇದರಿಂದ ಡೊಕ್ಕ ಸೀತಮ್ಮನವರ ಬಗ್ಗೆ ಬರೀ ಅವರ ಊರಿನವರೇ ಅಲ್ಲ, ಇಡೀ ದೇಶವೇ ಮಾತನಾಡುವ ಹಾಗೆ ಬೆಳೆಯಿತು ಅವರ ಕೀರ್ತಿ. ಕಡೆಗೆ ಬ್ರಿಟಿಷ್ ಅಧಿಕಾರಿಗಳಿಗೂ ಕೂಡ ಸೀತಮ್ಮನವರ ಬಗ್ಗೆ ತಿಳಿಯಿತು. ಆಶ್ಚರ್ಯಕರವಾದ ವಿಷಯವೇನೆಂದರೆ 1902ನೇ ಇಸ್ವಿಯಲ್ಲಿ ಬ್ರಿಟನ್ನ ರಾಜನಾದ ಕಿಂಗ್ ಎಡ್ವರ್ಡ್ ತನ್ನ ಪಟ್ಟಾಭಿಷೇಕಕ್ಕೆ ಡೊಕ್ಕ ಸೀತಮ್ಮನವರನ್ನು ಆಹ್ವಾನಿಸುತ್ತಾನೆ. ಅದನ್ನು ಸುನ್ನಿತವಾಗಿ ತಿರಸ್ಕರಿಸಿದ ಸೀತಮ್ಮನವರು ತಾವು ಮಾಡುತ್ತಿರುವ ಸೇವೆ ಯಾವುದೇ ಫಲಾಪೇಕ್ಷೆಯಿಂದಲ್ಲ ಎಂದು ಹೇಳುತ್ತಾರೆ. ಇದರಿಂದ ಗೋದಾವರಿ ಜಿಲ್ಲೆಯ ಕಲೆಕ್ಟರ್ಗೆ ತಾವೇ ಹೋಗಿ ಸೀತಮ್ಮನವರ ಭಾವಚಿತ್ರವನ್ನು ತೆಗೆಸಿ ಕಳಿಸಬೇಕಾಗಿ ಆದೇಶ ಮಾಡುತ್ತಾರೆ. ತಾನು ಚಕ್ರವರ್ತಿಯಾಗಿ ಅಧಿಕಾರ ಸ್ವೀಕರಿಸುವ ದಿನ ಸೀತಮ್ಮನವರ ಭಾವಚಿತ್ರವನ್ನು ಒಂದು ಸೋಫಾ ಮೇಲಿರಿಸಿ ಅದಕ್ಕೆ ನಮಿಸಿ ನಂತರ ನಾನು ಸಿಂಹಾಸನದ ಮೇಲೆ ಕೂರುತ್ತೇನೆ ಎಂದು ಹೇಳುತ್ತಾರೆ ಕಿಂಗ್ ಎಡ್ವರ್ಡ್. ಇದು ಸಾಮಾನ್ಯ ಗೃಹಿಣಿಯಾದ ಡೊಕ್ಕ ಸೀತಮ್ಮನವರು ಗಳಿಸಿದ ಅತ್ಯುನ್ನತ ಗೌರವ. 1908ರಲ್ಲಿ ಸೀತಮ್ಮನವರ ಕೈ ಮೇಲೆ ಕ್ಯಾನ್ಸರ್ ಬರುತ್ತದೆ. ವೈದ್ಯ ಮಾಡಿಸಿಕೊಳ್ಳಬೇಕಾಗಿ ಎಷ್ಟೋ ಜನ ಪ್ರಾಧೇಯ ಪಟ್ಟರೂ ಸೀತಮ್ಮನವರು ಒಪ್ಪುವುದಿಲ್ಲ. ಕರ್ಮ ಫಲದಿಂದಲೇ ಸುಖ ದುಃಖಗಳು ಮಾನವನ ಜೀವನದಲ್ಲಿ ಬರುತ್ತದೆ ಎಂದು ಹೇಳಿದರು ಸೀತಮ್ಮ. ಇನ್ನು ಕಡೆಯ ದಿನಗಳಲ್ಲಿ ಸೀತಮ್ಮ ತಮ್ಮ ಮಗನ ಬಳಿ ಹೇಳಿದರು, ನನ್ನ ಮರಣ ನಂತರವೂ ಯಾವುದೇ ಕಾರಣಕ್ಕೂ ಅನ್ನದಾನವನ್ನು ನಿಲ್ಲಿಸಬಾರದು. ಅನ್ನ ಹಾಕುವಾಗ ಕುಲ ಮತ ಜಾತಿ ಭೇದಗಳನ್ನು ನೋಡಬಾರದು ಎಂದು ಭಾಷೆ ತೆಗೆದುಕೊಂಡರು. ಅದು ಏಪ್ರಿಲ್ 1909. 69ನೇ ವಯಸ್ಸಿನಲ್ಲಿ ಸೀತಮ್ಮನವರು ದೇಹತ್ಯಾಗ ಮಾಡ್ತಾರೆ. ಮಾತೃಮೂರ್ತಿಯಾದ ಸೀತಮ್ಮನವರನ್ನು ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದರು. ನಂತರದ ದಿನಗಳಲ್ಲಿ ತಾಯಿಗೆ ಕೊಟ್ಟ ಮಾತಿನಂತೆ ಅವರ ಮಕ್ಕಳು ನಿಸ್ವಾರ್ಥವಾಗಿ ಅನ್ನದಾನ ಮಾಡಿದರು. ತಮಗಿದ್ದ ಎಷ್ಟೋ ಭೂಮಿಯನ್ನು ಹರಿಜನರಿಗೆ ದಾನ ಮಾಡಿದರು. 2 ದಶಾಬ್ದಗಳ ಹಿಂದಿನವರೆಗೂ ಡೊಕ್ಕ ಸೀತಮ್ಮನವರ ಬಗ್ಗೆ ಪಠ್ಯ ಪುಸ್ತಕಗಳಲ್ಲಿ ಇತ್ತು. ಆದರೆ ಈಗ ಇಲ್ಲ. ಇದೇ ವಿಪರ್ಯಾಸ. ಸೀತಮ್ಮನವರ ಹೆಸರಿನಲ್ಲಿ ಈಗಲೂ ಅದೆಷ್ಟೋ ಜನ ಅನ್ನದಾನ ಮಾಡುತ್ತಾ ಬಂದಿದ್ದಾರೆ.
ಡೊಕ್ಕ ಸೀತಮ್ಮನವರ ಜೀವನ ಚರಿತ್ರೆಯ ಬಗ್ಗೆ ಈಗಿನ ಯುವ ಜನತೆ ಖಂಡಿತ ತಿಳಿಯುವ ಅನಿವಾರ್ಯತೆ ಇದೆ. ಒಬ್ಬ ಮನುಷ್ಯ ನಿಸ್ವಾರ್ಥವಾಗಿ ದಯಾಗುಣದಿಂದ ಬದುಕಿದರೆ ಯಾವ ಮಟ್ಟಕ್ಕೆ ತಲುಪುತ್ತಾನೆ ಹಾಗೂ ಅವರಿಗೆ ಆ ಪರಮೇಶ್ವರನ ಅನುಗ್ರಹ ಹೇಗಿರುತ್ತದೆ ಎಂಬುದಕ್ಕೆ ಉದಾಹರಣೆ ಸೀತಮ್ಮನವರು ಹಾಗೂ ಅವರ ಜೀವನ. ಎಲ್ಲ ದಾನಗಳಲ್ಲೂ ಅನ್ನದಾನವೇ ಶ್ರೇಷ್ಠ ಎಂದು ಹೇಳುವುದಲ್ಲದೆ ಜಾತಿ ಕುಲ ಮತಗಳ ಭೇದವಿಲ್ಲದೆ ಅನ್ನಾರ್ಥಿಗಳಿಗೆ ಮಾತೃ ಪ್ರೀತಿಯನ್ನು ಹಂಚಿ ಜೀವನವನ್ನು ಸಾರ್ಥಕ ಮಾಡಿಕೊಂಡ ಅಪರ ಅನ್ನಪೂರ್ಣಾ ದೇವಿಯ ಸ್ವರೂಪವೇ ಡೊಕ್ಕ ಸೀತಮ್ಮನವರು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಫ್ರೈಡೇ ಟಾಕ್ಸ್ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ, ನಮಸ್ಕಾರ.